ಅಡ್ಜಾಯಿಂಟ್ ಅಲ್ಲಿ 2x2 ಮ್ಯಾಟ್ರಿಕ್ಸ್ ಅಂತ ಒಂದು ಬರುತ್ತೆ, 3x3 ಮ್ಯಾಟ್ರಿಕ್ಸ್ ಅಂತ ಒಂದು ಬರುತ್ತೆ. ಅಂದ್ರೆ 2 rows ಮತ್ತೆ 2 ಕಾಲಮ್ಸ್ ಇರೋದಕ್ಕೆ ಮತ್ತೆ 3 rows ಮತ್ತೆ 3 ಕಾಲಮ್ಸ್ ಇರೋದಕ್ಕೆ ಓನ್ಲಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಗೆ ಮಾತ್ರ ನಾವು ಅಡ್ಜಾಯಿಂಟ್ ಅಪ್ಲಿಕೇಬಲ್ ಆಗುತ್ತೆ. ಈಗ ಆರ್ಡರ್ ಸೇಮ್ ಇರ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾವು ಅಡ್ಜಾಯಿಂಟ್ ಮಾಡಕ್ ಬರೋದೇ ಇಲ್ಲ. ಓಕೆ, ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಡ್ಜಾಯಿಂಟ್? ಓನ್ಲಿ ರೋಸ್ ಅಂಡ್ ಕಾಲಮ್ಸ್ ಈಕ್ವಲ್ ಇದ್ದಾಗ. ರೋಸ್ ಅಂಡ್ ಕಾಲಮ್ಸ್ ಈಕ್ವಲ್ ಇದೆ ಅಂತಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದ್ವಲ್ಲ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಸೊ ನಾನು ಇವತ್ತು ಡಿಸ್ಕಷನ್ ಮಾಡೋದು 2x2 ಮಾತ್ರ. 3x3 ಇವತ್ತೇ ಮಾಡೋದಿಲ್ಲ, ಬಿಕಾಸ್ ಡಿಟರ್ಮಿನೆಂಟ್ ಇನ್ನೂ ಹೇಳ್ಕೊಟ್ಟಿಲ್ಲ ನಿಮಗೆ. ಡಿಟರ್ಮಿನೆಂಟ್ ಅರ್ಥ ಆಯ್ತು ಅಂದ್ರೆ ಮಾತ್ರ 3x3 ಅರ್ಥ ಆಗುತ್ತೆ. ಓಕೆ, ಸೊ ಅಡ್ಜಾಯಿಂಟ್ ಅಂತ ಬರ್ಕೊಂಡ್ಬಿಟ್ಟು ಬ್ರಾಕೆಟ್ ಅಲ್ಲಿ ನೀವು 2x2 ಅಂತ ಬರ್ಕೊಳ್ಳಿ. ನೀಟಾಗಿ ಬರ್ಕೊಳ್ಳಿ. ಅಡ್ಜಾಯಿಂಟ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಗೆ ಕೊಟ್ಟಿದ್ದಾರೆ 3, 4, 0, 2 ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋದು. ಓಕೆ, ಡೈರೆಕ್ಟ್ ಕ್ವಶನ್ ಫೈಂಡ್ ಅಡ್ಜಾಯಿಂಟಿ ಅಂತ ಕೇಳ್ತಾರೆ ಸಮ್ಟೈಮ್ಸ್. ಡೈರೆಕ್ಟ್ ಕ್ವಶನ್ ಬೇಕಾದ್ರೆ ಕ್ವಶನ್ ಬೇಕಾದ್ರೆ ತೋರಿಸ್ತೀನಿ, ಡಿಸ್ಕಷನ್ ಮಾಡ್ತೀವಲ್ಲ. ಸೊ ಅಡ್ಜಾಯಿಂಟ್ ಅಂತಂದ್ರೆ ಏನು? ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಇಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಏನಿದಾವಲ್ಲ ಅವು ಇಂಟರ್ಚೇಂಜ್ ಆಗುತ್ತೆ. ಪ್ಲೇಸಸ್ ಗಳು ಏನಾಗುತ್ತೆ? ಇಂಟರ್ಚೇಂಜ್. ಪ್ಲೇಸ್ ಇಂಟರ್ಚೇಂಜ್ ಅಥವಾ ಸ್ವಾಪ್ ಅಂತ ಹೇಳ್ತೀವಿ. ಅಂದ್ರೆ 3 ಇರೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? 2 ಇರೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? 3. ಇಂಟರ್ಚೇಂಜ್ ಆಯ್ತು. ದೆನ್ ಇವೇನಾಗುತ್ತಪ್ಪ ಅಂತಂದ್ರೆ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಏನಾಗುತ್ತೆ? ಓನ್ಲಿ ಸೈನ್ ಚೇಂಜ್. ಅವೇನು ಪ್ಲೇಸ್ ಚೇಂಜಸ್ ಆಗಲ್ಲ, ಓನ್ಲಿ ಸೈನ್ ಚೇಂಜ್. ಅಂದ್ರೆ ಇಲ್ಲಿ +4 ಇದ್ರೆ ಏನಾಗುತ್ತೆ? -4. ಹಾಗೆ 0ಗೇನು +0 -0 ಅಂತ ಇರೋದ್ರಲ್ಲ, ರೈಟ್ 0 ಆಸ್ ಇಟ್ ಇಸ್. ಇಷ್ಟ ಆನ್ಸರ್. ಇದಕ್ಕೆ 1 ಮಾರ್ಕ್ ಸಿಗುತ್ತೆ ನಿಮಗೆ. ನೀಟಾಗಿ ಬರ್ಕೊಡಿ. ನೀವು ಕೂಡ ಡೈರೆಕ್ಷನ್ ತೋರಿಸ್ಕೊಳ್ಳಿ. ದಿಸ್ ಈಸ್ ಸೈನ್ ಚೇಂಜ್, ಇದಕ್ಕೆ ಪ್ಲೇಸ್ ಚೇಂಜ್. ಬರ್ಕೊಂಡಿದ್ರೆ 4 ಕ್ವಶನ್ ಇಲ್ಲಿ ಬರೀತೀವಿ, ನೀವು ಅದಕ್ಕೆ ಅಡ್ಜಾಯಿಂಟ್ ಬರೀ. ಕನ್ಫ್ಯೂಷನ್ ಮಾಡ್ಬೇಡಿ. ಟಾಪಿಕ್ ಅರ್ಥ ಆಗಿದೆ ಅಲ್ವಾ? ಯಾವ್ದನ್ನ ಸ್ವಾಪ್ ಮಾಡ್ಬೇಕು, ಯಾವ್ದನ್ನ ಸೈನ್ ಚೇಂಜ್ ಮಾಡ್ಬೇಕು ಅಂತ. ಯಾ, ಅದೇ ಡೈರೆಕ್ಷನ್, ಅದೇ ಡೈರೆಕ್ಷನ್. -3, -4, -2, -6. ಫಸ್ಟ್ ಕ್ವಶನ್ ಇದು. ಓಕೆ, ಸೆಕೆಂಡ್ ಕ್ವಶನ್ -7, 1, 1, -4. ಥರ್ಡ್ ಕ್ವಶನ್ -9, 0, 0, 9. Okay, fourth question -5, 5, 15, 0. ಫೋರ್ತ್ ಕ್ವಶನ್ಸ್ ಬರ್ದಿದ್ದೀನಿ, ನೀವು ಆನ್ಸರ್ ಮಾಡ್ತೀವಿ. ಆರಾಮಾಗಿ ಮಾಡಿ, ಏನು ಅರ್ಜೆಂಟ್ ಮಾಡ್ಕೊಳ್ಳಿ. ಓನ್ಲಿ ಪ್ಲೇಸ್ ಚೇಂಜ್ ಅಂತಂದ್ರೆ ಪ್ಲೇಸ್ಗಳು ಮಾತ್ರ ಚೇಂಜ್ ಆಗ್ಬೇಕು. ಓನ್ಲಿ ಸೈನ್ ಚೇಂಜ್ ಅಂತಂದ್ರೆ ಸೈನ್ಗಳು ಮಾತ್ರ ಚೇಂಜ್ ಆಗ್ಬೇಕು. ಓಕೆ, ಆರಾಮಾಗಿ ಮಾಡಿ.
ಓಕೆ, ಸೊ ಈಗ ನೀವು ಮಾಡಿದ್ದೀರಾ, ಈಗ ನಾನು ಬೋರ್ಡ್ ಮೇಲೆ ಮಾಡ್ತೀನಿ, ಓಕೆ ಫೈನ್. ನೋಡ್ಕೊಂಡ್ಬಿಡಿ ಒಂದ್ಸಲ. ಇವೆರಡು ಏನಾಗ್ಬೇಕು, ಪ್ಲೇಸ್ ಚೇಂಜ್ ಆಗ್ಬೇಕು ಅಷ್ಟೇ. ಸೊ -3 ಇರೋ ಪ್ಲೇಸ್ ಅಲ್ಲಿ ಏನ್ ಬರ್ತಾ ಇದೆ, -6, -6 ಇರೋ ಪ್ಲೇಸ್ ಅಲ್ಲಿ ಏನ್ ಬರ್ತಾ ಇದೆ, -3. ಸೊ ಇವೆರಡು ಏನಾಗ್ಬೇಕು, ಸೈನ್ ಚೇಂಜ್ ಮಾತ್ರ ಆಗ್ಬೇಕು. ಸೊ -4 ಇರೋದು +4, ಸರಿ +4, -2 ಇರೋದು +2. ಆನ್ಸರ್ ಕರೆಕ್ಟ್ ಇದೆಯಾ? ಎಲ್ಲರೂ ಮಾಡಿದ್ದೀರಾ? ಓಕೆ, ದೆನ್ ಸೆಕೆಂಡ್. ಈಗ ಇಲ್ಲೇನಾಗುತ್ತೆ, ಇಲ್ಲೇನ್ ಬರಿಬೇಕು ನೀವೇ ಹೇಳಿ. -4 ಇಲ್ಲಿ, ಓಕೆ ಇಲ್ಲಿ ಬಂದಿದೆಯೋ? ದೆನ್ ನೆಕ್ಸ್ಟ್ ಇಲ್ಲಿ ಇಲ್ಲೇನ್ ಬರಿಬೇಕು, 9 ಇಲ್ಲಿ, ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಇಲ್ಲೇನ್ ಬರಿಬೇಕು, 0 ಇಲ್ಲಿ, ಇಲ್ಲಿ ಅರ್ಥ ಆಗಿದ್ಯಾ? ಒಟ್ನಲ್ಲಿ ಏನು, ಇಲ್ಲಿರ್ತಕ್ಕಂತ ವ್ಯಾಲ್ಯೂಸ್ ಪ್ಲೇಸ್ಗಳು ಚೇಂಜ್ ಆಗ್ಬೇಕು. ಪ್ಲೇಸ್ಗಳು ಚೇಂಜ್ ಆಗಿದೆ. -3 ಇರೋ ಪ್ಲೇಸ್ ಅಲ್ಲಿ -6 ಬಂತು, -6 ಇರೋ ಪ್ಲೇಸ್ ಅಲ್ಲಿ -3 ಬಂತು. ದೆನ್ ಇಲ್ಲಿರ್ತಕ್ಕಂಥದ್ದು ಏನಾಗ್ಬೇಕು, ಸೈನ್ ಚೇಂಜ್ ಆಗ್ಬೇಕು. ಸೊ -4 ಇರೋದು +4 ಆಯ್ತು, -2 ಇರೋದು +2 ಆಯ್ತು. ಅದೇ ತರ ಇದಕ್ಕೂ ಅಷ್ಟೇ, ಇವೆರಡು ಪ್ಲೇಸ್ ಚೇಂಜ್ ಆಯ್ತು, ಇವೆರಡರದ್ದು ಸೈನ್ಗಳು ಚೇಂಜ್ ಆಯ್ತು. ಓಕೆ, ಸೊ ಇದಿಷ್ಟು ಅರ್ಥ ಆಗಿದ್ಯಾ? ಅರ್ಥ ಆಗಿದ್ರೆ ಗೋ ಟು ಬ್ಯಾಚಸ್ಸಿಗೆ ಹೋಗಿ. ನಾನು ಬರೀತೀನಿ ಕ್ವಶನ್, ಡೋಂಟ್ ವರಿ. ಕಾರ್ಡ್ಬೋರ್ಡ್ ಇದೆಯಲ್ಲ, ಬರ್ಕೊಳಕ್ ಬೆಟರ್. ನೀವು ಬ್ಯಾಗ್ ಆ ಕಡೆ ಇಡಿ. ಬ್ಯಾಚಸ್ಸಿಗೆ ಹೋಗಿ, DCET 2025 ಅಂತ ಇದೆಯಲ್ವಾ, ಅಲ್ಲಿ ಸ್ಟಡಿ ಮೆಟೀರಿಯಲ್ ಸೆಕ್ಷನ್ಗೆ ಹೋಗಿ. ನೀವು ಅವ್ರ ಹತ್ರ ನೋಡ್ಕೊಳ್ಳಿ ಯಾವ ತರ ನೋಡ್ಕೊಳ್ಳೋದು. ಓಕೆ, ಕ್ವಶನ್ ಪೇಪರ್ಸಿಗೆ ಹೋಗಿ, ಸ್ಟಡಿ ಮೆಟೀರಿಯಲ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕ್ವಶನ್ ಪೇಪರ್ಸಿಗೆ ಹೋಗಿ, ಆ ಕ್ವಶನ್ ಪೇಪರ್ಸಿಗೆ ಹೋದಾಗ 2020-22 ಕ್ವಶನ್ ಪೇಪರ್ ನೋಡಿ. ದೆನ್ 2020-22 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23. So please write that question. Question paper 2022, question number 23. ಏನಂತ ಕೊಟ್ಟಿದ್ದಾರೆ? If A is equal to -2 1 3 1, -2 1 3 1, find adjoint A. Online students use start section. ಅರ್ಥ ಆಗ್ತಿದ್ಯಾ? Yes, use start section. ಸೊ ಇಲ್ಲಿ ಆಪ್ಷನ್ಸ್ ಬರೀತೀನಿ. ಆಪ್ಷನ್ ಎ ಬಂದ್ಬಿಟ್ಟು ಏನಂತ ಇದೆ, -2 3 1 1. ಆಪ್ಷನ್ ಬಿ -2 1 1 3. ಆಪ್ಷನ್ ಸಿ -2 1 3 1. ಆಪ್ಷನ್ ಡಿ 1 -1 -3 -2. ಓಕೆ ಫೈನ್. ನೀವೇ ಹೇಳ್ಬೋದು ಬೇಗ ಆನ್ಸರ್ ಯಾವುದು ಆಪ್ಷನ್. ಎಕ್ಸಾಕ್ಟ್ಲಿ. ಸೊ ಯಾಕೆ ಅಂತಂದ್ರೆ ಇವೆರಡು ಏನಾಗ್ಬೇಕು, ಪ್ಲೇಸ್ಗಳು ಚೇಂಜ್ ಆಗ್ಬೇಕಾ?
ಸೊ ಅಡ್ಜಾಯಿಂಟ್ ಎ ಈಸ್ ಈಕ್ವಲ್ ಟು ಪ್ಲೇಸ್ ಚೇಂಜ್ ಆದ್ರೆ ಏನ್ ಬರುತ್ತೆ ಇಲ್ಲಿ 1 ಬರುತ್ತೆ, ಇಲ್ಲೇನ್ ಬರುತ್ತೆ -2. ಹಾಗೆ ಇಲ್ಲಿರೋದು ಏನಾಗ್ಬೇಕು ಸೈನ್ ಚೇಂಜ್ ಆಗ್ಬೇಕು. ಸೊ +1 ಇರೋದು ಏನಾಗುತ್ತೆ -1, +3 ಇರೋದು ಏನಾಗುತ್ತೆ -3. ಸೊ ಇವಾಗ ಆಪ್ಷನ್ ಯಾವ್ದಾಗುತ್ತೆ ರೈಟ್. ಸೊ ಕೆಲವೊಬ್ರು ಹುಡುಗರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಎಲ್ಲಾನು ಚೇಂಜ್ ಮಾಡ್ತಾರೆ, ಪ್ಲೇಸ್ಗಳು ಚೇಂಜ್ ಮಾಡ್ತಾರೆ, ಪ್ಲೇಸ್ ಜೊತೆ ಸೈನ್ಗಳು ಚೇಂಜ್ ಮಾಡ್ತಾರೆ. ಸೊ ಅವಾಗ ಅವ್ರಿಗೂ ಯಾವ್ದೋ ಒಂದು ಆಪ್ಷನ್ ಬಂದಿರುತ್ತೆ. ಬಟ್ ಟಾಪಿಕ್ ಅರ್ಥ ಮಾಡ್ಕೊಂಡವರು 1 ಮಾರ್ಕ್ ಈಸಿನ ಈಗ 2022 ಕ್ವಶನ್ ಪೇಪರ್ ಅಲ್ಲಿ ಇದೇ 1 ಮಾರ್ಕ್ ಬಂದಿದೆ ಅಂತಂದ್ರೆ ಲಕ್ಕಿರಿ ನಿಮಗೂ ಅದೇ ಸೇಮ್ ಕ್ವಶನ್ ಬಂತು ಅಂದ್ರೆ ಬರೀ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ನಿಮಗೂ 1 ಮಾರ್ಕ್ ಸಿಕ್ಕಂಗ ಆಯ್ತಾ ಇವಾಗ. ಎರೇಸ್ ಮಾಡ್ಬೋದಾ ಇದನ್ನ? ಆನ್ಲೈನ್ ಅಲ್ಲಿ ಇರೋರು ಬರ್ಕೊಳ್ಳಿ, ನೋಟ್ಸ್ ಅಪ್ಡೇಟ್ ಮಾಡ್ಕೊಳ್ಳಿ. ಒಟ್ನಲ್ಲಿ ನೀವು ಆಫ್ಲೈನ್ ಸಮಟೈಮ್ಸ್ ಬರಕ್ಕಾಗ್ಲಿಲ್ಲ ಅಂದ್ರೂ ಅವತ್ತಿನ ದಿನ ಮಾಡಿ ಹಿಂಗಿರೋ ರೆಕಾರ್ಡ್ ಮಾಡಿರ್ತೀವಿ. ಸೊ ದಟ್ ನೀವು ಬರ್ಲಿಲ್ಲ ಅಂದ್ರೂ ಅದು ನೋಟ್ ಬರ್ಕೊಳ್ಳಿ ಅಂತ. ಓಕೆ, ಬಿಕಾಸ್ ಒಂದಕ್ಕೊಂದು ಲಿಂಕ್ ಇರುತ್ತೆ. ಇವತ್ತು ಮಾಡಿರೋ ಕ್ಲಾಸಿಗೂ ನೆಕ್ಸ್ಟ್ ವೀಕ್ ಮಾಡೋ ಕ್ಲಾಸಿಗೂ ಲಿಂಕ್ ಇರುತ್ತೆ. ಇವತ್ತಿನ ಮಿಸ್ ಮಾಡ್ಕೊಂಡಿದ್ರಿ ಅಂದ್ರೆ ನೆಕ್ಸ್ಟ್ ವೀಕ್ ಅರ್ಥ ಆಗಲ್ಲ. ಅಗೇನ್ ಅದು ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ನಾನು ಲಾಸ್ಟ್ ಕ್ಲಾಸ್ ಅಟೆಂಡ್ ಆಗಿರ್ತಿಲ್ಲ, ಅದು ಮೈಂಡಲ್ಲಿ ಉಳ್ಕೋತು ಅಂದ್ರೆ ಅದು ಹಂಗೆ ಉಳ್ಕೋತ ಹೋಗ್ಬೋದು. ಆಯ್ತು, ಸೊ ಎರೇಸ್ ಮಾಡ್ಬೋದಾ? ಓಕೆ, ಸೊ ಈಗ ಅಡ್ಜಾಯಿಂಟ್ ಟಾಪಿಕ್ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಇವಾಗ ಅಡಿಷನ್ ಸಬ್ಟ್ರಾಕ್ಷನ್ ಅಲ್ಲಿ ಕ್ವಶನ್ ಯಾವ ತರ ಕೇಳ್ತಾರೆ, ಇದ್ರಲ್ಲೂ ಕೂಡ ಯಾವ ತರ ಕೇಳ್ತಾರೆ. A matrix is equal to -1 3 4 0. Okay, matrix B ಬಂದ್ಬಿಟ್ಟು -1 2 3 -4. First question, adjoint A plus adjoint B. Adjoint A plus adjoint B. Second question, A transpose plus adjoint of B transpose. Third question, A transpose plus adjoint of B whole dash. Okay, ಈಗ ಇಲ್ಲಿ ನಾವು ಇನ್ನೊಂದು ಕ್ವಶನ್ ತಗೊಂಡು ಫೋರ್ತ್ ಕ್ವಶನ್, adjoint B minus adjoint A whole transpose. ಓಕೆನಾ? ಕ್ವಶನ್ಸ್ ಇದು ಒಂದೊಂದೇ ಸಾಲ್ವ್ ಮಾಡ್ತೀನಿ. ಓಕೆ, ಇಲ್ಲಿ ನಾವ್ ಏನೇನ್ ಟಾಪಿಕ್ ಕಲಿತಾ ಇದೀವಿ ಅಂತ ಫಸ್ಟ್ ನೋಡ್ಬೇಡಿ. ಫಸ್ಟ್ ಕಲಿತಾ ಇರೋದು ಅಡಿಷನ್. ಅಡಿಷನ್ ಆಗ್ಬೇಕು ಅಂತಂದ್ರೆ ರೂಲ್ ಏನಿದೆ, ಆರ್ಡರ್ ಸೇಮ್ ಇರ್ಬೇಕು ಅಂತ ಇದೆ. ಫಸ್ಟ್ ಎಕ್ಸಾಂಪಲ್, ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ, 2 ರೋಸ್ ಇದೆ, 2 ಕಾಲಮ್ಸ್ ಇದೆ. ಸೊ ಬಿ ಮ್ಯಾಟ್ರಿಕ್ಸ್ ಏನಿದೆ, 2 ರೋಸ್ ಮತ್ತೆ 2 ಕಾಲಮ್ಸ್ ಇದೆ. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಆರ್ಡರ್ ಸೇಮ್ ಇದ್ರೆ ಮಾತ್ರ ಮ್ಯಾಟ್ರಿಕ್ಸ್ ಅಡಿಷನ್ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್ ಪಾಸಿಬಲ್. ಫಸ್ಟ್ ಟಾಪಿಕ್ ಇದನ್ನ ಕಲಿತೀರಾ, ಅಡಿಷನ್ ಕಲಿತಾ ಇದ್ದೀರಾ, ಸಬ್ಟ್ರಾಕ್ಷನ್ ಕಲಿತಾ ಇದ್ದೀರಾ. ಸೆಕೆಂಡ್ ಟಾಪಿಕ್ ಅಡ್ಜಾಯಿಂಟ್ ಕಲಿತಾ ಇದ್ದೀರಾ. ಥರ್ಡ್ ಟಾಪಿಕ್ ಟ್ರಾನ್ಸ್ಪೋಸ್ ಕಲಿತಾ ಇದ್ದೀರಾ. ಅಂದ್ರೆ ಒಂದೇ ಕ್ವಶನ್ ಅಲ್ಲಿ ನೀವು ಇಷ್ಟನ್ನು ಕೂಡ ಕಲಿಬಹುದು, ರೈಟ್? ಸೊ ಈಗ ಫಸ್ಟ್ ಕ್ವಶನ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಅಡ್ಜಾಯಿಂಟ್ ಎ? ಅಡ್ಜಾಯಿಂಟ್ ಎ ಏನಾಗುತ್ತೆ? -1 ಇರೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? 0 ಬರ್ತಾ ಇದೆ. 0 ಇರೋ ಪ್ಲೇಸ್ ಅಲ್ಲಿ ಏನ್ ಬರೀಬೋದು ನಾನು? -1. ಹಾಗೆ +3 ಇರೋದು ಏನಾಗುತ್ತೆ? +4 ಇರೋದು ಏನಾಗುತ್ತೆ? This is adjoint A. Then adjoint B. -1 ಇರೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? -4 ಇರೋ ಪ್ಲೇಸ್ ಅಲ್ಲಿ, +2 ಇರೋ ಪ್ಲೇಸ್ ಅಲ್ಲಿ, +3 ಇರೋ ಪ್ಲೇಸ್ ಅಲ್ಲಿ. ಓಕೆ, ದೆನ್ ಎರಡನ್ನೂ ಏನ್ ಮಾಡಿ ಅಂತ ಕೇಳಿದ್ದಾರೆ? ಅಡಿಷನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಫ್ ಐ ಡು ಅಡಿಷನ್, ಫಸ್ಟ್ ಎಲಿಮೆಂಟ್ 0 ಇದೆ, -4 ಇದೆ. ವಾಟ್ ಈಸ್ 0 -4? -4 ಏನಾ?
ಆನ್ಲೈನ್ ಸ್ಟೂಡೆಂಟ್ಸ್ ಬರೀತಾ ಇದೀನಿ ನೋಡಿ, -4, ದೆನ್ -3 ಇದೆ, ಪ್ಲಸ್ -2. ವಾಟ್ ಈಸ್ -3 ಪ್ಲಸ್ -2? -5, ಎಕ್ಸಾಕ್ಟ್ಲಿ. ಓಕೆ, ದೆನ್ -4 ಇದೆ, -3 ಇದೆ, -7. Then -1 ಇದೆ, plus -1. What is -1 -1? -2. ಓಕೆ, ಸೊ ಇನ್ನೊಂದು, ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ ಮೈನಸ್ ಸಿಂಬಲ್ ಇದ್ರೆ ಯು ಕ್ಯಾನ್ ಟೇಕ್ ಮೈನಸ್ ಸಿಂಬಲ್ ಔಟ್ ಸೈಡ್. ಎಲ್ಲಾದ್ರಲ್ಲೂ ಇರಬೇಕು, ಬರೀ ಎರಡರಲ್ಲಿದ್ದು ಎರಡರಲ್ಲಿ ಬಿಡ ಆಗಿಲ್ಲ, ಎಲ್ಲಾದ್ರಲ್ಲೂ ಇದೆ ಅಲ್ವಾ. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಸಿಂಬಲ್ ಹೊರಗಡೆ ಬರ್ಕೊಂಡ್ರೆ 4, 5, 7, 2. 4, 5, 7, 2 ಅಂತ ಬರೀಬಹುದು. ಓಕೆ, ಒಟ್ನಲ್ಲಿ ಏನ್ ಕಂಡೀಷನ್, ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ ಮೈನಸ್ ಸಿಂಬಲ್ ಇದ್ರೆ ಮಾತ್ರ. 3ರಲ್ಲಿದ್ದು 1ರಲ್ಲಿ ಇರ್ಲಿಲ್ಲ ಅಂದ್ರೆ ಬರೋದಿಲ್ಲ. ಹಂಗಂತಲ್ಲ, ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ ಮೈನಸ್ ಇತ್ತು ಅಂತಂದ್ರೆ ನೀವು ಮೈನಸ್ ಸಿಂಬಲ್ ಹೊರಗಡೆ ಬರ್ಕೊಂಡಾಗ ಎಲ್ಲವೂ ಪಾಸಿಟಿವ್ ಅಲ್ಲಿ ಇರುತ್ತೆ. ಓಕೆ, ಇನ್ ಕೇಸ್ ಈಗ ಅದನ್ನು ಹೇಳ್ಬಿಡ್ತೀನಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಮ್ಯಾಟ್ರಿಕ್ಸ್ ನಮ್ಗೆ ಈ ತರ ಬಂದಿದೆ, -3, -6, 1, 2 ಅಂತ ಬಂದಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಈ ತರ ಇತ್ತು ಅಂತಂದ್ರೆ ಇನ್ ಕೇಸ್ ಇಫ್ ಯು ಆರ್ ಟೇಕಿಂಗ್ ಮೈನಸ್ ಸಿಂಬಲ್ ಔಟ್ ಸೈಡ್, ಹೊರಗಡೆ ತಗೋತಾ ಇದ್ದೀರಾ ಮೈನಸ್ ಸಿಂಬಲ್ ಅಂತಂದ್ರೆ, ಮೈನಸ್ ಹೊರಗಡೆ ಬಂದಿದೆ ಅಂದ್ರೆ ಇದೇನಾಗುತ್ತೆ, ಇದು ಎಕ್ಸಾಕ್ಟ್ಲಿ ಇಲ್ಲಿಗೆ ಮೈನಸ್ ಬಂದ್ಬಿಡುತ್ತೆ. ಓಕೆ, ಅದೇ ಮೈನಸ್ ಎಲ್ಲಾ ಕಡೆ ಇದ್ದಾಗ ಹೊರಗಡೆ ತೆಗೆದ್ರೆ ಎಲ್ಲಾ ಎಲಿಮೆಂಟ್ಸ್ ಪಾಸಿಟಿವ್ ಅಲ್ಲೇ ಇರುತ್ತೆ ಒಳಗಡೆ. ಬಟ್ ಯಾವ್ದೋ ಎರಡಕ್ಕೆ ಮಾತ್ರ ಇತ್ತು ಅಂತಂದ್ರೆ ಇನ್ನೆರಡು ನೆಗೆಟಿವ್ ಅಲ್ಲಿ ಬಂದ್ಬಿಡುತ್ತೆ. ಆಪ್ಷನ್ಸ್ ನೀವು ಚೆಕ್ ಮಾಡ್ಬೇಕು. ಬರ್ಕೊಂಡಿದ್ದೀರಾ ಅದನ್ನ? ಇದು ಫಸ್ಟ್ ಕ್ವಶನ್ ಆನ್ಸರ್ ನಾವು ಬರ್ದಿರೋದು. ಆನ್ಲೈನ್ ಅಲ್ಲಿ ಇರೋರು ಬರ್ಕೊಳ್ಳಿ. ಡನ್, ಎರೇಸ್ ಮಾಡ್ಬೋದಾ? ಎರೇಸ್ ಮಾಡ್ಬೋದಲ್ವಾ? 2 minutes. ಸಾರಿ, ಎರೇಸ್ ಮಾಡ್ಬಿಟ್ಟೆ. ಸ್ವಲ್ಪ ಬೇಗ ಬರ್ಕೊಳ್ಳಿ ಆನ್ಲೈನ್ ಅಲ್ಲಿ ಇರೋರು ಕೂಡ. ಓಕೆ, ಈಗ ಈ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನ್ ಆನ್ಸರ್ ಮುಗ್ದಿದೆ ನಮ್ದು. ಸೆಕೆಂಡ್ ಕ್ವಶನ್ ಏನಂತ ಇದೆ, A ಟ್ರಾನ್ಸ್ಪೋಸ್ ಅಂತ ಇದೆ, ರೈಟ್? ಸೊ A ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು, A ಟ್ರಾನ್ಸ್ಪೋಸ್ ಅಂದ್ರೆ ಏನಂತ ಹೇಳ್ಕೊಟ್ಟಿದ್ದೀನಿ, ರೋಸ್ ಇರೋದು ಕಾಲಮ್ ಆಗುತ್ತೆ ಅಂತ ಹೇಳಿದೀನಿ, ಅಥವಾ ಕಾಲಮ್ ಇರೋದು ರೋಸ್ ಆಗುತ್ತೆ. ಓಕೆ, ರೋಸ್ ವಿಲ್ ಬಿಕಮ್ ಕಾಲಮ್ಸ್, ಅದರ್ವೈಸ್ ಕಾಲಮ್ಸ್ ವಿಲ್ ಬಿಕಮ್ ರೋಸ್. ಓಕೆ, ಸೊ ಇಲ್ಲಿ -1, 3 ಈ ತರ ಇದೆ. ಸೊ ನಾನು ಏನಂತ ಯಾವ ತರ ಬರ್ಕೋಬೇಕು, ವರ್ಟಿಕಲ್ ಆಗಿ ಬರ್ಕೋಬೇಕು. ಸೊ -1, 3 ಹಾರಿಜೆಂಟಲ್ ಆಗಿದೆ. ಈಗ -1, 3 ವರ್ಟಿಕಲ್ ಆಯ್ತು. ದೆನ್ 4, 0 ಹಾರಿಜೆಂಟಲ್ ಆಗಿದೆ, 4, 0 ವರ್ಟಿಕಲ್ ಆಯ್ತು. ಇಷ್ಟೇನೆ. ದೆನ್ ಇದು A ಟ್ರಾನ್ಸ್ಪೋಸ್ ಆಯ್ತು. ಈಗ ಇದೇನು, ಅಡ್ಜಾಯಿಂಟ್ ಆಫ್ B ಟ್ರಾನ್ಸ್ಪೋಸ್. ಮೀನಿಂಗ್ ಏನು, ಫಸ್ಟ್ ಕೊಟ್ಟಿರ್ತಕ್ಕಂಥ B ಮ್ಯಾಟ್ರಿಕ್ಸ್ ನ B ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಅದಕ್ಕೆ ಅಡ್ಜಾಯಿಂಟ್ ಮಾಡಿ ಅಂತ ಅಂದ್ಬಿಟ್ಟು. ಈಗ ಫಸ್ಟ್ B ಟ್ರಾನ್ಸ್ಪೋಸ್ ಮಾಡ್ಕೊಳ್ತೀವಿ. B ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು, ಈಗ ಹೇಳಿ B ಟ್ರಾನ್ಸ್ಪೋಸ್ ಏನಾಗುತ್ತೆ? ಕಮ್ ಆನ್, -1, 2, 3, -4. ಈಗ ಇದಕ್ಕೆ ನಾನು ಏನ್ ಮಾಡ್ಬೇಕು, ಅಡ್ಜಾಯಿಂಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಅಡ್ಜಾಯಿಂಟ್ ಆಫ್ B ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಏನಾಗುತ್ತೆ? -1 ಇರೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? -4 ಇರೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? -1. ಹಾಗೆ +3 ಇರೋದು ಏನಾಗುತ್ತೆ? +2 ಇರೋದು ಏನಾಗುತ್ತೆ? ಗೊತ್ತಾಯ್ತಾ? ಇವಾಗ ಏನ್ ಮಾಡಿ ಅಂತ ಹೇಳಿದ್ದಾರೆ, ಅಡಿಷನ್.
ಸೊ ಎ ಟ್ರಾನ್ಸ್ಪೋಸಿಗೂ ಅಡ್ಜಾಯಿಂಟ್ ಆಫ್ ಬಿ ಟ್ರಾನ್ಸ್ಪೋಸಿಗೂ ಅಡಿಷನ್ ಮಾಡಬೇಕು. ಸೊ ದಿಸ್ ಒನ್ ಅಂಡ್ ದಿಸ್ ಒನ್ ಅಡಿಷನ್ ಮಾಡಿ. ಓಕೆ, ಅಡಿಷನ್ ಮಾಡಿ ನಾನು ಇಲ್ಲಿ ಬರಿತಾ ಇದ್ದೇನೆ ಆನ್ಸರ್. ಯಾಕಂದ್ರೆ ಇಲ್ಲಿ ಆನ್ಲೈನ್ ಸ್ಟೂಡೆಂಟ್ಸ್ ಗೆ ಕಾಣಿಸೋದಿಲ್ಲ, ಬೋರ್ಡ್ ಆ ಕಡೆ ಹೋಗ್ಬಿಡುತ್ತೆ. ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ ಆನ್ಸರ್. ಸೊ ನೀವೇ ಹೇಳಿ, -1 ಇದೆ, -4 ಇದೆ. ವಾಟ್ ಈಸ್ -1 ಪ್ಲಸ್ -4? -5. ಇಲ್ಲಿ ಬರಿತಾ ಇದ್ದೀನಿ -5. ದೆನ್ ಇಲ್ಲಿ +4 ಇದೆ. ಓಕೆ, ಪ್ಲಸ್ -3. ವಾಟ್ ಈಸ್ 4 ಪ್ಲಸ್ -3? 4 ಅಲ್ಲಿ -3 ನ ಲೆಸ್ ಮಾಡ್ತಾ ಇದ್ದೇನೆ. ಎಸ್, ಇಲ್ಲಿ ಬರೀತೀನಿ ನೋಡಿ. 4 ಪ್ಲಸ್ ಆಫ್ -3 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 4 ಅಲ್ಲಿ 3 ಹೋದ್ರೆ 1. 4 ಇಸ್ ದ ಗ್ರೇಟರ್ ನಂಬರ್, ಸೊ +1 ಆಗುತ್ತೆ. ಓಕೆ, ಸೊ ಇದೇನ್ ಬರಿಬೇಕು ನಾನು? 1. ಅದೇ ತರ 3 ಇದೆ, ಇಲ್ಲಿ -2 ಇದೆ. 3 ಪ್ಲಸ್ ಆಫ್ -2 again plus into minus is what? Plus into minus is minus. 3 ಅಲ್ಲಿ 2 ಹೋದ್ರೆ 1. Then fourth element 0 ಇದೆ, ಇಲ್ಲಿ -1 ಇದೆ. What is 0 plus of -1? -1 ಇದೆ. ಓಕೆ, ಬರ್ಕೊಳ್ಳಿ. ಇದು ಗೊತ್ತಾಯ್ತು ಅಂತಂದ್ರೆ ಗೋ ಟು ಕ್ವಶನ್ ಪೇಪರ್ ಇಯರ್ 2018 ಹೋಗಿ ಕ್ವಶನ್ ನಂಬರ್ 1. 2018 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 1 ಆ ಕ್ವಶನ್ ಬರ್ಕೊಳ್ಳಿ. ಓಪನ್ ಆಗುತ್ತೆ. ಒಂದ್ಸತಿ ಬ್ಯಾಕ್ ಹೋಗಿ ಮತ್ತೆ ಅಲ್ಲಿ ಓಪನ್ ಆಗಿಲ್ಲ ಅಂದ್ರೆ ನಾನು ಕ್ವಶನ್ ಬರಿತೀನಿ, ನೋಡ್ಕೊಂಡು ಬರ್ಕೊಳ್ಳಿ. ಅದು ಓಪನ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಈ 11:30 ಇಂದ 12 o'clock ವರೆಗೂ ಮೇಂಟೆನೆನ್ಸ್ ಇರುತ್ತೆ, ಆಪ್ ಮೇಂಟೆನೆನ್ಸ್. ಆ ಟೈಮಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಓಪನ್ ಆಗುತ್ತೆ. ಇದನ್ನ ಎರೇಸ್ ಮಾಡ್ಬೋದಲ್ವಾ? ಈ 2 ಕ್ವಶನ್ ನೀವು ಟ್ರೈ ಮಾಡ್ಬೇಕು. ಫಸ್ಟ್ ಏನ್ ಮಾಡ್ತೀರಾ, ಕೊಟ್ಟಿರ್ತಕ್ಕಂಥ ಎ ಮ್ಯಾಟ್ರಿಕ್ಸ್ ಗೆ ಎ ಟ್ರಾನ್ಸ್ಪೋಸ್ ಮಾಡ್ಕೊತೀರಾ. ದೆನ್ ಈ ಕೊಟ್ಟಿರ್ತಕ್ಕಂಥ ಬಿ ಮ್ಯಾಟ್ರಿಕ್ಸ್ ಗೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಅವೆರಡನ್ನ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಅದಾದ್ಮೇಲೆ ಬಂದಂತ ಆನ್ಸರ್ಗೆ ಏನ್ ಮಾಡ್ಬೇಕು? ಟ್ರಾನ್ಸ್ಪೋಸ್ ಮಾಡ್ಬೇಕು. ಟ್ರಾನ್ಸ್ಪೋಸ್ ಅಂದ್ರೆ ಗೊತ್ತಾಯ್ತಲ್ವಾ? ರೋಸ್ ಬಿಕಮ್ಸ್ ಕಾಲಮ್ಸ್ ಅಥವಾ ಕಾಲಮ್ಸ್ ಬಿಕಮ್ಸ್ ರೋಸ್. ಓಕೆ, ಹಂಗಲ್ಲ, ಈ ವ್ಯಾಲ್ಯೂಸ್ ಏನಾದ್ರೂ ಇರ್ಲಿ, ಒಟ್ನಲ್ಲಿ ಅಡ್ಡಡ್ಡಿರೋದಿನ ಉದ್ದ ಬರ್ಕತ್ತೀರಷ್ಟೇ. 3 2 ಈ ತರ ಹಾರಿಜೆಂಟಲ್ ಆಗಿತ್ತು ಅಂದ್ರೆ ಅದನ್ನ ವರ್ಟಿಕಲ್ ಆಗಿ ಬರೀರಿ 3 2 ನ ಅಷ್ಟೇ. ಅದು ಡೆಫಿನೇಷನ್ ಇರೋದೇ ಹಾಗೆ. ಓಕೆ, ಅದಕ್ಕೆ ಫಸ್ಟ್ ಇಂದ ಬರ್ಬೇಕು ಅನ್ನೋದು. ಅದು ಆಲ್ರೆಡಿ 40 minutes ಆಗಿ ಹೋಗ್ಬಿಟ್ಟಿತ್ತು ಟ್ರಾನ್ಸ್ಪೋಸ್. ಎರೇಸ್ ಮಾಡ್ಲಾ? ಮತ್ತೆ ಇದು ಲಾಸ್ಟ್ ಒನ್ ಬಂದ್ಬಿಟ್ಟು ಇದಕ್ಕೆ ಅಡ್ಜಾಯಿಂಟ್ ಮಾಡ್ಕೋತೀರಾ, ಇದಕ್ಕೆ ಅಡ್ಜಾಯಿಂಟ್ ಮಾಡ್ಕೋತೀರಾ. ಅವೆರಡರದ್ದು ಏನ್ ಮಾಡ್ಬೇಕು? ಮೈನಸ್ ಮಾಡ್ಕೋಬೇಕು. ಅದಾದ್ಮೇಲೆ ಏನ್ ಮಾಡ್ತೀರಾ? ಟ್ರಾನ್ಸ್ಪೋಸ್ ಮಾಡ್ತೀರಾ. ಎಲ್ಲಾನು ಕಲಿತೀರಾ ಅಂತ ಅಷ್ಟೇ ಇದು. ಓಕೆ, ಸೊ ಎರೇಸ್ ಮಾಡ್ಬೋದಾ? ಓಪನ್ ಆಯ್ತಾ? ಓಕೆ, ಫಸ್ಟ್ ಕ್ವಶನ್ ಬರ್ಕೊಂಡ್ಬಿಡಿ. 2018 ಕ್ವಶನ್ ಪೇಪರ್. ಫಸ್ಟ್ ನೀವು ಇಯರ್ ಬರ್ಕೊಳ್ಳಿ. 2018 ಒಂದ್ ಕಡೆ ಕಾರ್ನರ್ ಅಲ್ಲಿ ಬರ್ಕೋಬೇಕು. ನಿಮಗೆ ಗೊತ್ತಾಗ್ಬೇಕು ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತ ಏನೋ ಅಂತ. 2018 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 1. If A is equal to 3 0 -2 1, then
2A minus 3A transpose is equal to, okay, option 1 minus 3 minus 6 minus 4 1, option 2 minus 3 6 minus 2 1, option 3 minus 3 6 minus 4 minus 1, option 4 minus 3 6 4 minus 1. ಓಕೆನಾ? ಸೊ ಬೋರ್ಡ್ ನೋಡಿ, 2 ಇಂಟು ಎ ಅಂತ ಇದೆಯಲ್ವಾ, 2 ಇಂಟು ಎ ಅಂದ್ರೂ ಎ ಮ್ಯಾಟ್ರಿಕ್ಸ್ ಗೆ 2 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಪಟ ಪಟ ಮಾಡ್ಕೊಂಡ್ಬಿಡೋಣ ಇವಾಗ. 2 3 2 ಇಂಟು 0, 2 ಇಂಟು ಮೈನಸ್ 2 minus 4, 2 1s 2 minus 3A ಟ್ರಾನ್ಸ್ಪೋಸ್ ಅಂತ ಹೇಳಿದ್ದಾರೆ, ರೈಟ್? ಸೊ 3A ಟ್ರಾನ್ಸ್ಪೋಸ್ ಅಂತಂದ್ರೆ ಏನು? ಫಸ್ಟ್ A ಟ್ರಾನ್ಸ್ಪೋಸ್ ಬರ್ಕೊಡಿ. A ಟ್ರಾನ್ಸ್ಪೋಸ್ ಏನಾಗುತ್ತೆ? 3 0 minus 2 1 ಆಗುತ್ತೆ. ಈಗ ಇದಕ್ಕೆ ಅವ್ರು ಏನ್ ಮಾಡಿ ಅಂತ ಹೇಳಿದ್ದಾರೆ? 3 ನ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಸೊ 3 3s ಏನು? 3 ಇಂಟು ಮೈನಸ್ 2, 3 ಇಂಟು 0, 3 ಇಂಟು 1, 3 ಇಂಟು 1 ಏನು? 3 ಆಗುತ್ತೆ. ಈಗ ಇವೆರಡನ್ನ ಏನ್ ಮಾಡ್ಬೇಕು? ಸಬ್ಟ್ರಾಕ್ಷನ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? 2A ಅಂದ್ರೆ ಏನು? 2 ನ ಇದಿಷ್ಟಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು, ದಟ್ ಇಸ್ 2A. ಇಲ್ಲೇನ್ ಕೊಟ್ಟಿದ್ರೆ 3A ಟ್ರಾನ್ಸ್ಪೋಸ್ ಮೀನ್ಸ್ ವಾಟ್? ಫಸ್ಟ್ A ಟ್ರಾನ್ಸ್ಪೋಸ್ ಬರ್ಕೋಬೇಕು, ಅದಕ್ಕೆ 3 ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ನಾವು 6 ಮೈನಸ್ 9 ಏನು? ಮೈನಸ್ 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 3. 9 ಅಲ್ಲಿ 6 ಹೋದ್ರೆ 3. ಓಕೆ, ಸೊ 9 is a greater number, so minus 3. ಸೊ ಮೈನಸ್ 3 ಎಲ್ಲಿದೆ? ಎಲ್ಲಾದ್ರಲ್ಲೂ ಇದೆಯಾ? ದಟ್ 0 ಮೈನಸ್ ಇಂಟು ಮೈನಸ್ ಏನು? ಮೈನಸ್ ಇಂಟು ಮೈನಸ್ ಏನು? ಪ್ಲಸ್ 0 ಪ್ಲಸ್ 6 ಏನು? 6 ಏನೋ? ಸೊ 6 ಎಲ್ಲೆಲ್ಲಿದೆ? ಸೆಕೆಂಡ್, ಥರ್ಡ್, ಫೋರ್ತ್, ಅಂದ್ರೆ ಆಪ್ಷನ್ ಎಲಿಮಿನೇಟ್ ಆಯ್ತು ನಮಗೆ. ದೆನ್ ಮೈನಸ್ 4 ಮೈನಸ್ 0. ವಾಟ್ ಈಸ್ ಮೈನಸ್ 4 ಮೈನಸ್ 0? ಮೈನಸ್ 4 ಏನು? ರೈಟ್. ಸೊ ಎಲ್ಲೆಲ್ಲಿದೆ ಮೈನಸ್ 4? ಆಪ್ಷನ್ 3 ಎಲ್ಲಿದೆ? ಆಪ್ಷನ್ 4 ಅಲ್ಲಿದೆ. ಆಪ್ಷನ್ 2 ಎಲಿಮಿನೇಟೆಡ್. ಓಕೆ, ದೆನ್ 2 ಮೈನಸ್ 3. ವಾಟ್ ಈಸ್ 2 ಮೈನಸ್ 3? ಮೈನಸ್ 1. ಈಗ ಹೇಳಿ ಯಾವ್ದು ಆಪ್ಷನ್? ಆಪ್ಷನ್ ಇಲ್ಲಿ ಹೆಂಗಿದ್ರೆ ಮೈನಸ್ ಇರ್ಲಿಲ್ಲ ಅಲ್ವಾ? ಇಲ್ಲೇನೂ ಕೂಡ ಎಲಿಮಿನೇಟೆಡ್. 4 ಇರೋದು ಮೈನಸ್ 4 ಇರಬೇಕಿತ್ತು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್. ಮೀನ್ಸ್ ಆಪ್ಷನ್ ಥರ್ಡ್ ಆಪ್ಷನ್ ಇಸ್ ರೈಟ್. ಆನ್ಲೈನ್ ಅಲ್ಲಿ ಇರೋರು ಅರ್ಥ ಆಗ್ತಾ ಇದೆಯಾ? ಯೂಸ್ ಚಾಟ್ ಸೆಕ್ಷನ್. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. ಯೂಸ್ ಚಾಟ್ ಸೆಕ್ಷನ್. ಅರ್ಥ ಆಗಿದ್ರೆ go to question paper here. Question paper here 2020. 2020 question paper ಹೋಗಿ ಆ 2020 question paper ಅಲ್ಲಿ question number 44 ಆ question ಬರ್ಕೊಡಿ. If A is equal to matrix minus 1 3 4 minus 5 then 2A transpose is ಅಂತ ಇದೆ. ಸೊ ಇದನ್ನ ಎರೇಸ್ ಮಾಡ್ತಾ ಇದ್ದೀನಿ. ಕ್ವಶನ್ ಪೇಪರ್ ಇಯರ್ ಯಾವುದು? ಯಾವುದು ಕ್ವಶನ್ ಪೇಪರ್? 2020 ಅಲ್ವಾ? ಕ್ವಶನ್ ನಂಬರ್ ಬಂದ್ಬಿಟ್ಟು 44. If
if A is equal to -1 3 4 -5, then 2A transpose is. ಆಪ್ಷನ್ಸ್ ಏನ್ ಬರೆಯಲ್ಲ ನಾನು, ಆಲ್ರೆಡಿ ಕ್ವಶನ್ ಪೇಪರ್ ಅಂತಿದೆ, ಡೈರೆಕ್ಟ್ ಆಗಿ ಮಾಡ್ತೀನಿ ಇದನ್ನ. ನೀವು ಆಪ್ಷನ್ಸ್ ಬರ್ಕೋಬೇಕು, ನೀವು ಆಪ್ಷನ್ಸ್ ಬರ್ಕೊಳ್ಳಿ. ಆಪ್ಷನ್ಸ್ ಬರೀಬೇಕು ಚಿರ, 4 ಆಪ್ಷನ್ಸ್ ಬರ್ಕೋಬೇಕು. ಎರಡು ಸೇಮೇ ಬರುತ್ತೆ ನಿಮಗೆ. ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಟ್ರಾನ್ಸ್ಪೋಸ್ ಮಾಡಿದ್ರು ಅದೇ ಆನ್ಸರೇ ಬರುತ್ತೆ, ಟ್ರಾನ್ಸ್ಪೋಸ್ ಮಾಡಿದಾಗಿ 2 ಮಲ್ಟಿಪ್ಲೈ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಎರಡೂ ಮಾಡಿಸ್ತೀನಿ ಸತಿ. ಓಕೆ, ಸೊ ದಟ್ ಕ್ಲಾರಿಟಿ ಸಿಗುತ್ತೆ. ಈಗ ನೀವೇ ಫಸ್ಟ್ ನಾನು ಏನ್ ಮಾಡ್ತೀನಿ, ಎ ಟ್ರಾನ್ಸ್ಪೋಸ್ ಮಾಡ್ತೀನಿ. ಓಕೆ, ಸೊ ವಾಟ್ ಈಸ್ ಎ ಟ್ರಾನ್ಸ್ಪೋಸ್? -1 3 4 -5. ಈಗ ಇದಕ್ಕೆ 2A ಟ್ರಾನ್ಸ್ಪೋಸ್ ಅಂತ 2 ನ ಮಲ್ಟಿಪ್ಲೈ ಮಾಡಿದ್ರೆ 2 into -1 ಏನು? 2 4s 2 3s 2 into -5. ಓಕೆನಾ? ಸೊ ಈಗ ಆಪ್ಷನ್ ಯಾವುದು? -2 8 6 -10 ಯಾವ್ದಿದೆ ಆಪ್ಷನ್? ಆಪ್ಷನ್ ಎ ಇದೆಯಾ? ಈಗ ನಾನೇನ್ ಮಾಡಿದೆ, ಇವಾಗ ಮೆಥಡ್ ಫಸ್ಟ್ ಟ್ರಾನ್ಸ್ಪೋಸ್ ಮಾಡ್ಕೊಂಡೆ, ಆಮೇಲೆ 2 ನ ಮಲ್ಟಿಪ್ಲೈ ಮಾಡ್ಕೊಂಡೆ. ಈಗ ನನ್ನ ಮೆಥಡ್ ಏನು? ಫಸ್ಟ್ 2 ನ ಎಗೆ ಮಲ್ಟಿಪ್ಲೈ ಮಾಡ್ಕೋತೀನಿ, 2 into a. 2 into -1 ಏನು? ವಾಟ್ ಇಸ್ 2 into -1? -2. 2 3s 2 4s 2 into -5. ಈಗ ಇದಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ಟ್ರಾನ್ಸ್ಪೋಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ 2A ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು -2 6 8. ಆರ್ ದೇ ಈಕ್ವಲ್? ಓಕೆ, ಒಟ್ಟಿನಲ್ಲಿ ಅದಕ್ಕೆ ಒಂದು ಯಾವುದು ಕಾನ್ಸ್ಟೆಂಟ್ ಗಳನ್ನು ಮಲ್ಟಿಪ್ಲೈ ಮಾಡ್ತಿದ್ರೆ ಅದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರೀತಾರೆ. ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಆನ್ಲೈನ್ ಅಲ್ಲಿ ಇರೋರು ಅರ್ಥ ಆಯ್ತಾ? ಯೂಸ್ ಚಾಟ್ ಸೆಕ್ಷನ್, ಯೂಸ್ ಚಾಟ್ ಸೆಕ್ಷನ್. ಬರ್ಕೊಳ್ಳಿ, ನೀವು ನೋಟ್ಸ್ ಮಾಡ್ಕೋಬೇಕು. ಬರ್ಕೊಂಡ್ರಾ? ಕ್ವಶನ್ ಪೇಪರ್ ಅಲ್ಲಿ ಇರೋದು ಕೂಡ ಕವರ್ ಆಗಿದೆ ಎಲ್ಲಾನು. ಈಗ ಟಾಪಿಕ್ ನಿಮಗೆ ಅರ್ಥ ಆದ್ರೆ ಏನು ಪ್ಲಸ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಅಷ್ಟರಲ್ಲೇ ಇರುತ್ತೆ. ಟ್ರಾನ್ಸ್ಪೋಸ್ ಅಂದ್ರೆ ಏನು, ಅಡ್ಜಾಯಿಂಟ್ ಅಂದ್ರೆ ಏನು, ಟಾಪಿಕ್ಸ್ ಗಳು ಗೊತ್ತಿರ್ಬೇಕು, ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಬಿಟ್ರೆ ಬೇರೆ ಏನು ಕೊಡೋದಿಲ್ಲ. ಇವಾಗ ಡಿಟರ್ಮಿನೆಂಟ್ ಅಂತ ಹೆಡ್ಡಿಂಗ್ ಹಾಕೋದು. ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನ ನೆಕ್ಸ್ಟ್ ಸಂಡೇ ತಗೊಳ್ತೀನಿ. ಓಕೆ, ಅದಕ್ಕೆ ತುಂಬಾ ಟೈಮ್ ಬೇಕು ಫಸ್ಟ್ ಇಂದಾನೆ. ಓಕೆನಾ? ಇವಾಗ ಡಿಟರ್ಮಿನೆಂಟ್ ಅಂತ ಬರ್ಕೊಳ್ಳಿ. ಈವನ್ ಡಿಟರ್ಮಿನೆಂಟ್ ಅನ್ನು ಕೂಡ 2 x 2 ಇದೆ, 3 x 3 ಇದೆ. ಈಗ ಮ್ಯಾಟ್ರಿಕ್ಸ್ ಅಂತಂದ್ರೆ ಎಲಿಮೆಂಟ್ಸ್ ವಿಲ್ ಬಿ ಬಿಟ್ವೀನ್
ಸ್ಕ್ವಯರ್ ಬ್ರಾಕೆಟ್ಸ್, ರೈಟ್. ಬಟ್ ಡಿಟರ್ಮಿನೆಂಟ್ ಅಂತಂದ್ರೆ ಏನು? ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೀನಿ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ಡಿಸ್ಕಷನ್ ಮಾಡಿದ್ವಿ ಅಲ್ವಾ? Elements will be between two straight lines, right? ಈಗ ಮ್ಯಾಟ್ರಿಕ್ಸ್ ನಾನು ಈ ತರ ಕೊಟ್ರೆ 1 3 -4 0 ಅಂತ ಕೊಟ್ರೆ ಡಿಟರ್ಮಿನೆಂಟ್ ಆಫ್ ಎ ಏನಾಗಿರುತ್ತೆ? ಬಿಟ್ವೀನ್ ಟು ಸ್ಟ್ರೈಟ್ ಲೈನ್ ಅಲ್ಲಿ ಬರೀತೀರಾ 1 3 -4 0 ಅಂತ. ಓಕೆ, ಈ ತರ ಬಿಟ್ವೀನ್ ಟು ಸ್ಟ್ರೈಟ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ನೀವ್ ಏನಂತ ಹೇಳ್ಬೇಕು? ಡಿಟರ್ಮಿನೆಂಟ್ ಅಂತ ಹೇಳ್ಬೇಕು. ಓಕೆ, ಬರ್ಕೊಡಿ, ಹೆಡ್ಡಿಂಗ್ ಬರ್ಕೊಂಡ್ಬಿಟ್ಟು ಇದೆರಡು ಎಕ್ಸಾಂಪಲ್ ಬರ್ಕೊಡಿ. ಡಿಟರ್ಮಿನೆಂಟ್ ನ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಟ್ರಯಾಂಗ್ಯುಲರ್ ಎ ಅಂತಾನೆ ಬರೀಬಹುದು. ಇದನ್ನು ಏನ್ ಇಂಡಿಕೇಟ್ ಮಾಡುತ್ತೆ? ಡಿಟರ್ಮಿನೆಂಟ್ ಅಂತಾನೆ ಇಂಡಿಕೇಟ್ ಮಾಡುತ್ತೆ. ಫೈನ್. ಬರ್ಕೊಂಡ್ರಾ? ಎಸ್, ಡನ್. ಫಾಸ್ಟ್ ಬರ್ಕೊಡಿ. ಈ ಸ್ಕ್ವೇರ್ ಕೊಟ್ಟಿದ್ರು ಅಂದ್ರೆ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕ್ವಶನ್ ಕೊಡ್ತೀನಿ. A is equal to -3 0 ಬೇಡ 2 3 4 ಅಂತ ಕೊಡ್ತೀನಿ. ಓಕೆ, ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಅಂತ ಕೇಳ್ತಾರೆ. ಸೆಂಟೆನ್ಸ್ ಅಂತ ಕೊಡ್ಬೋದು, ಡಿಟರ್ಮಿನೆಂಟ್ ಆಫ್ ಎ, ಅಥವಾ ಈ ತರನು ಕೇಳ್ಬೋದು, ಅಥವಾ ಈ ತರನು ಕೇಳ್ಬೋದು. ಅರ್ಥ ಆಯ್ತಾ? ಈಗ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಬಿಟ್ವೀನ್ ಟು ಸ್ಟ್ರೈಟ್ ಲೈನ್ ನಾನು ಬರ್ಕೊಂಡ್ರೆ ಇದನ್ನೇ ಹತ್ರ ಸಾಲ್ವ್ ಮಾಡೋದು ನೋಡಿ. ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. -3 ಇಂಟು 4. ಓಕೆ, ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾದ್ಮೇಲೆ ಮೈನಸ್ ಸಿಂಬಲ್ ಬರೆದ್ಬಿಡ್ಬೇಕು. ದೆನ್ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 ಇಂಟು 2. ಫಸ್ಟ್ ಏನ್ ಮಾಡಿದ್ರೆ ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀರಾ, ದೆನ್ ಮೈನಸ್ ಸಿಂಬಲ್ ಬರ್ಕೊಳ್ತೀರಾ, ಅದಾದ್ಮೇಲೆ ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀರಾ. ಸೊ ವಾಟ್ ಈಸ್ -3 ಇಂಟು 4? -12, ಬಿಕಾಸ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಸೊ ಹಾಗಾಗಿ -12 -3 2s. ಓಕೆ, ಈಗ ಏನಾಗುತ್ತೆ ಆನ್ಸರ್? -12 -6 -8 ಅಷ್ಟೇ ಆನ್ಸರ್. ಅಷ್ಟೇ, ಇಲ್ಲಿಗೇನು ಬರೋದಿಲ್ಲ. ಒಂದು ಕಾನ್ಸ್ಟೆಂಟ್ ನಂಬರ್ ಬಂದ್ರೆ ಫಿನಿಶ್. ದಟ್ ಈಸ್ ದ ಡಿಟರ್ಮಿನೆಂಟ್. ಡನ್. ಆನ್ಲೈನ್ ಅಲ್ಲಿ ಏನಾದ್ರು ಬರ್ಕೊಡಿ. ಓಕೆ, ಈ ಕ್ವೆಶ್ಚನ್ ಚೇಂಜ್ ಮಾಡ್ತೀನಿ, ನೀವು ಟ್ರೈ ಮಾಡಿ. ಕ್ವೆಶ್ಚನ್ ಬಂದ್ಬಿಟ್ಟು ನಾನು ಪಿ ಅಂತ ಕೊಡ್ತಾ ಇದ್ದೀನಿ ಮ್ಯಾಟ್ರಿಕ್ಸ್ ನ. -3 -6 2 8. ಈಗ ಇದಕ್ಕೆ ನೀವೇನ್ ಮಾಡ್ಬೇಕು? ಡಿಟರ್ಮಿನೆಂಟ್ ಆಫ್ ಪಿ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿ. ಸೊ ಡೂ ಇಟ್. ಇಂಡಿಕೇಟರ್ಸ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ಯಾವ್ಯಾವ ತಗೋಬೇಕು, ಅವ್ರು ಯಾವ್ಯಾವ ತಗೋಬೇಕು, ಏನೇ ಕೊಡ್ಬೇಕು ಬೇರೆ ಕೊಡ್ಬೇಕು ಅಂತ ಏನಿಲ್ಲ. ಯಾವ್ದು ಕೊಡ್ಬೋದು? ಸೆಂಟೆನ್ಸ್ ಅನ್ನು ಕೊಡ್ಬೋದು, ಡಿಟರ್ಮಿನೆಂಟ್ ಅಂತ ಹೇಳ್ಬೋದು.
ಆನ್ಲೈನ್ ಅಲ್ಲಿ ಇರೋರು ಯೂಸ್ ಚಾಟ್ ಸೆಕ್ಷನ್ ಆನ್ಸರ್ ಬಂದಿದ್ರೆ ಇಲ್ಲಿ ನೋಡಿ. ಫೈನ್. ಸೊ ಈಗ ಇದು MCQ ಆಗಿರೋದ್ರಿಂದ ನೀವು ಡಿಟರ್ಮಿನೆಂಟ್ ಬರ್ಕೊಂಡೇ ಮಾಡ್ಬೇಕು ಅಂತ ಏನಿಲ್ಲ. MCQ ನಲ್ಲಿ ಜಸ್ಟ್ 4ರಲ್ಲಿ ಒಂದು ಆಫ್ ಮಾಡ್ಬೇಕಷ್ಟೇ. ಸೊ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ 8 ಇಂಟು -3 ಅಥವಾ -3 ಇಂಟು 8 ಬೋತ್ ಆರ್ ಸೇಮ್. ದೆನ್ ನಾನು ಏನಂತ ಹೇಳಿದೀನಿ, ಮೈನಸ್ ಸಿಂಬಲ್ ಹಾಕೊಳ್ಳಿ ಅಂತ ಹೇಳಿದೀನಿ. ಅದಾದ್ಮೇಲೆ ಇವೆರಡನ್ನ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ 2 ಇಂಟು -6 ಅರ್ಥ ಆಗ್ತಿದ್ಯಾ? ನಾವು ಪ್ಲಸ್ ಇಂಟು ಮೈನಸ್ ಏನು, -8 3s 24 ಟೇಬಲ್ಸ್ ಚೆನ್ನಾಗಿ ಬರ್ಬೇಕು. ದೆನ್ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ವಾಟ್ ಈಸ್ ಮೈನಸ್ ಇಂಟು ಮೈನಸ್? ಪ್ಲಸ್ 6 2s 12. ಸೊ ನಾವು -24 ಪ್ಲಸ್ 12 ಏನಾಗುತ್ತೆ ಆನ್ಸರ್? -12. -12. This will be the final answer. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗಿದ್ರೆ ನಾನು ಇಲ್ಲೊಂದು ಕ್ವಶನ್ ಕೊಡ್ತೀನಿ, ನೀವು ಮಾಡ್ಬೇಕು. ಓಕೆ, A is equal to ಡೈರೆಕ್ಟ್ ಆಗಿ ನಾನು ಡಿಟರ್ಮಿನೆಂಟ್ ಸಿಂಬಲ್ ಅಲ್ಲೇ ಕೊಡ್ತಾ ಇದ್ದೀನಿ. -3 -6 2 -7 ನೀವು ಮಾಡಿ. ನೀಟಾಗಿ ಬರ್ಕೊಳ್ಳಿ. ನಿಮಗೆ ರಿವಿಷನ್ ಮಾಡಕ್ ನೋಟ್ಸ್ ಕರೆಕ್ಟ್ ಆಗಿ ಇರಬೇಕು. ಆಯ್ತಾ? ಏನ್ ಆನ್ಸರ್ ಬಂತು? 30 ಮೈನಸ್ ಈಗ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 7 3s 21. ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ. ಮೈನಸ್ ಸಿಂಬಲ್ ಬರ್ಕೊಡ್ತೀರಾ. ದೆನ್ -6 ಇಂಟು 2 is what? -6 into 2 -12. Right? Minus into minus ಏನು? Plus 21 plus 12 ಏನು? 33 is the answer. ಏನಕ್ಕೆ ಬೇರೆ ಬಂದ್ಬಿಟ್ಟು? 33 is the answer. ಇದು ಅರ್ಥ ಆಗಿದೆಯಾ? ಓಕೆ, ಬರ್ಕೊಂಡಿದ್ದೀರಾ ಎಲ್ಲಾನು? ಟಾಪಿಕ್ ಅರ್ಥ ಆಗಿದೆಯಾ? ಎರೇಸ್ ಮಾಡ್ಬೋದಾ? ಈಗ ಇದ್ರಲ್ಲೂ ಕೂಡ ಫೈಂಡಿಂಗ್ ಎಕ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಈಗ ಹೆಂಗೆ ಅಡಿಷನ್ ಸಬ್ಟ್ರಾಕ್ಷನ್ ಅಲ್ಲಿ ನಾವು ಎಕ್ಸ್ ಅಂಡ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ, ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಫೈಂಡ್ ಮಾಡ್ತೀವಿ, ಇದರಲ್ಲಿ ಕೂಡ ಎಕ್ಸ್ ಫೈಂಡ್ ಔಟ್ ಮಾಡೋದು ಬರುತ್ತೆ. ಓಕೆ, ಸೊ ಹೆಡ್ಡಿಂಗ್ ಬರ್ಕೊಳ್ಳಿ, ಫೈಂಡಿಂಗ್ ಎಕ್ಸ್, ಫೈಂಡಿಂಗ್ ಎಕ್ಸ್ ಇನ್ ಡಿಟರ್ಮಿನೆಂಟ್, ಫೈಂಡಿಂಗ್ ಎಕ್ಸ್ ಇನ್ ಡಿಟರ್ಮಿನೆಂಟ್, ಬ್ರಾಕೆಟ್ ಅಲ್ಲಿ 2 x 2 ಅಂತ ಬರ್ಕೊಳ್ಳಿ. No, 4 marks. ಎಲ್ಲ 4 marks ಇರೋದು. Each chapter 4 marks. ಮ್ಯಾಥ್ಸ್ ಅಲ್ಲಿ ಇರೋದು 5 ಚಾಪ್ಟರ್ಸ್. 5 ಚಾಪ್ಟರ್ಸ್ ಅಂತಂದ್ರೆ 1 ಚಾಪ್ಟರ್ 4 marks ಇದೆ. 4 5s 20 marks. ಮ್ಯಾಥಮೆಟಿಕ್ಸ್ 20 marks. ಈಗ ಡಿಟರ್ಮಿನೆಂಟ್ ಅದು ಬರ್ಕೊಂಡ್ರೆ 2 x 2 ಅಂತ. ಈಗ ಕ್ವಶನ್ ಏನಪ್ಪಾ ಅಂತಂದ್ರೆ x 3 minus 5 minus 2 is equal to 2x plus 3. 2x plus 3. Then find x ಅಂತ ಕೇಳ್ತಾರೆ.
ಡನ್. ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ 3, ಆಪ್ಷನ್ ಎ 3, ಆಪ್ಷನ್ ಬಿ -3, ಆಪ್ಷನ್ ಸಿ 4, ಆಪ್ಷನ್ ಡಿ 0. ಓಕೆ, ಸೊ ಬೋರ್ಡ್ ನೋಡಿ ಬೇಗ ಬೇಗ. ಇವೆರಡು ಏನಾಗ್ಬೇಕು? ಮಲ್ಟಿಪ್ಲಿಕೇಶನ್ ಆಗ್ಬೇಕು. -2 ಇಂಟು ಎಕ್ಸ್ ಏನು? -2x ಏನು? ರೈಟ್. ಮೈನಸ್ ವಾಟ್ ಈಸ್ -5 3s? ಹೇಳಿ, ಜೋರಾಗಿ ಹೇಳಿ. -15 ಈಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ? 2x ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ಈಗ ಮೈನಸ್ ಇಂಟು ಮೈನಸ್ ಏನು? ಪ್ಲಸ್ ಆಗುತ್ತೆ. ಸೊ -2x ಪ್ಲಸ್ 15 ಈಸ್ ಈಕ್ವಲ್ ಟು 2x ಪ್ಲಸ್ 3. ಅರ್ಥ ಆಯ್ತಾ? ಈಗ ನಾನು ಎಕ್ಸ್ ಇರ್ತಕ್ಕಂಥ ಕೋಎಫಿಷಿಯಂಟ್ಸ್ ನೆಲ್ಲ ಒಂದ್ ಕಡೆ ತಗೋತೀನಿ, ಕಾನ್ಸ್ಟೆಂಟ್ ನಂಬರ್ಸ್ ನೆಲ್ಲ ಒಂದ್ ಕಡೆ ತಗೋತೀನಿ. ತಗೊಂಡ್ರೆ ಏನಾಗುತ್ತೆ?